ನೆಲ್ಮೆಯ ಕಮ್ಯೂನಿನ ಸದಸ್ಯರೇ, ದಿನಾಂಕ 6/8/2024 ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ಅದೇನೆಂದರೆ, ನಮ್ಮ ಸದಸ್ಯರುಗಳ ಪೈಕಿ ಯಾರಿಗಾದರೂ ಕಮ್ಯೂನಿನ ಹೋರಾಟದ ಬಗ್ಗೆಯಾಗಲಿ ಅಥವಾ ರೆಗ್ಯುಲೇಷನ್ 37ರಂತೆ ಪಿಂಚಣಿಯನ್ನು ಪಡೆಯುವ ವಿಷಯದಲ್ಲಿ ನಮ್ಮ ಕಾನೂನಿನ ಹೋರಾಟದ ವಿಷಯದಲ್ಲಾಗಲಿ ಅಥವಾ ಮತ್ಯಾವುದೇ ಕಾನೂನಿನ ಹೋರಾಟದಲ್ಲಿ ನಮ್ಮ ಕಮ್ಯೂನಿನ ಮೇಲೆ ಸಂಪೂರ್ಣವಾದ ವಿಶ್ವಾಸವಿಲ್ಲದವರಿಗೆ, ಅವರು ಇಚ್ಛಿಸಿದ ಪಕ್ಷದಲ್ಲಿ ಅಂತಹವರಿಗೆ ಅವರು ಕೊಟ್ಟಿರುವಂತಹ 5,000 ರೂಪಾಯಿಗಳನ್ನು ಹಿಂದಿರುಗಿಸುವುದು. ಈ ಮಹತ್ತರ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ಮಿತ್ರರೇ, ಆಗಸ್ಟ್ ತಿಂಗಳ ಶತಾಯುವಿನಲ್ಲಿ ಈ ಸಂಬಂಧ ಸಂಪೂರ್ಣ ಮಾಹಿತಿಯನ್ನು ಪ್ರಕಟಿಸಿದ್ದೇವೆ. ಈವರೆಗೆ ಕೇವಲ 6 ಸದಸ್ಯರು ಮಾತ್ರ ಹಿಂಪಡೆಯುವ ತಮ್ಮ ಆಲೋಚನೆಯನ್ನು ನಮಗೆ ತಿಳಿಸಿದ್ದಾರೆ. ಇನ್ನೂ ಕೆಲವರಿಗೆ ಹಿಂಪಡೆಯುವುದು ಅಥವಾ ಹಿಂಪಡೆಯದೇ ಇರುವುದು ಎಂಬ ಗೊಂದಲದಲ್ಲಿದ್ದಾರೆ. ಇನ್ನು ಮತ್ತು ಕೆಲವರಿಗೆ ಹಿಂಪಡೆದರೆ ಅದರಿಂದ ಆಗುವ ಪರಿಣಾಮವೇನು ಎನ್ನುವ ಬಗ್ಗೆ ಕೆಲವು ಪ್ರಶ್ನೆಗಳು ಮತ್ತು ಅನುಮಾನಗಳು ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಅನುಮಾನಗಳನ್ನು ಪರಿಹರಿಸುತ್ತಾ ನಾವು ನಿಮ್ಮೊಡನೆ ಇದ್ದೇವೆ. ಮಿತ್ರರೇ, ನಮ್ಮ ಕಮ್ಯೂನಿನ ಯಾವುದೇ ಸದಸ್ಯರಿಗೆ ಕಮ್ಯೂನಿನ ಕಾನೂನಿನ ಹೋರಾಟದಲ್ಲಾಗಲಿ ಅಥವಾ ಮತ್ಯಾವುದೇ ವಿಷಯದಲ್ಲಾಗಲಿ ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆ ಇರುವುದಿಲ್ಲವೋ ಅಂತಹವರಿಗೆ ತಾವು ಕೊಟ್ಟಿರುವಂತಹ 5,000 ರೂಪಾಯಿಗಳನ್ನು ಹಿಂಪಡೆಯಲು ಅನುವು ಮಾಡಿಕೊಡುವುದೇ ನಮ್ಮ ಉದ್ದೇಶ. ಈ ಕಾರಣದಿಂದ ಯಾರ್ಯಾರು 5,000 ರೂಪಾಯಿಗಳನ್ನು ಹಿಂಪಡೆಯುತ್ತಾರೋ ಅವರನ್ನು ಪ್ರತಿನಿಧಿಸಲು ಕಾನೂನಿನ ಹೋರಾಟದಲ್ಲಿ, ಅಂದರೆ ನ್ಯಾಯಾಲಯದ ಮುಂದೆ ಅವರನ್ನು ಪ್ರತಿನಿಧಿಸಲು ಅವರು ಕೊಟ್ಟಿರುವಂತಹ ಅನುಮತಿಯನ್ನು ಹಿಂಪಡೆದಿದ್ದಾರೆ ಎಂದರ್ಥ. ತದನಂತರ ನಾವು ಅವರನ್ನು ಪ್ರತಿನಿಧಿಸಲು ಆಗುವುದಿಲ್ಲ. ನಮ್ಮ ಕಮ್ಯೂನ್ ಆಗಲಿ, ಆಲ್ ಇಂಡಿಯಾ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಗಲಿ ಅಥವಾ ಸ್ಟೇಟ್ ಬ್ಯಾಂಕ್ ರಿಟೈರೀಸ್ ಅಸೋಸಿಯೇಷನ್ ಆಗಲಿ ಅವರನ್ನು ಪ್ರತಿನಿಧಿಸಲು ಆಗುವುದಿಲ್ಲ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಾರು ಕಾನೂನಿನ ಹೋರಾಟಕ್ಕಾಗಿ 5,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೋ ಅಂತಹವರು 5,000 ರೂಪಾಯಿಗಳನ್ನು ಹಿಂಪಡೆದರೆ ಅವರನ್ನು ಪ್ರತಿನಿಧಿಸಲು ಕಮ್ಯೂನಿಗೆ ಅಥವಾ SBRAಗೆ ಅಥವಾ AIRBAಗೆ ಅವರು ಕೊಟ್ಟಿರುವಂತಹ ಅನುಮತಿಯನ್ನು ಹಿಂಪಡೆದಂತೆ. ತದನಂತರ ಈ 3 ಸಂಸ್ಥೆಗಳು ಅವರನ್ನು ಪ್ರತಿನಿಧಿಸಲು ಆಗುವುದಿಲ್ಲ. ನಮ್ಮ 3 ಸಂಸ್ಥೆಗಳ ಮುಖೇನ ಹಲವಾರು ವಿಷಯಗಳಲ್ಲಿ ಕಾನೂನಿನ ಹೋರಾಟವನ್ನು ಮಾಡುತ್ತಿದ್ದೇವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹದ್ದು ನಮ್ಮ ಪಿಂಚಣಿಯನ್ನು ನಮ್ಮ ನಿವೃತ್ತಿ ದಿನದಂದು ಇದ್ದಂತಹ ಪಿಂಚಣಿ ಅಧಿನಿಯಮಗಳ ಪ್ರಕಾರ ಕೊಡಬೇಕೆಂಬುದು. ಮತ್ತೊಂದು ಥರ್ಡ್ ಬೆನಿಫಿಟ್, ಅಂದರೆ ನಾವು ಬ್ಯಾಂಕಿನ ಸೇರಿದ ದಿನದಿಂದ ಪ್ರಾವಿಡೆಂಟ್ ಫಂಡ್ ಅನ್ನು ಕೊಡುವುದು ಸಹ. ಈ PF ಥರ್ಡ್ ಬೆನಿಫಿಟ್ ಅಂತ ಏನು ಹೇಳ್ತೇವೆ, ಇದಕ್ಕೆ ಸದ್ಯದಲ್ಲೇ ನಾವು ಕಾನೂನಿನ ಹೋರಾಟವನ್ನು ಪ್ರಾರಂಭಿಸ್ತೇವೆ. ಇದರ ಜೊತೆಗೆ ಬ್ಯಾಂಕಿನಿಂದ ಕಮ್ಯುಟೇಷನ್ ಕೊಟ್ಟಾಗ ಅದನ್ನು ಹಿಂಪಡೆಯುವುದು, ಅಂದರೆ ರಿಕವರಿ, ರಿಡಕ್ಷನ್ ನಿವೃತ್ತಿ ದಿನದಿಂದ ಹಿಡಿಯುತ್ತಿದ್ದಾರೆ. ಆದರೆ ಈ ಕಮ್ಯುಟೇಷನನ್ನು ಬ್ಯಾಂಕಿನವರು
ಅವರ ಖಾತೆಗೆ ಜಮಾ ಆದ ದಿನದಿಂದ, ಅಂದರೆ ಕಮ್ಯುಟೇಷನ್ ಮೊತ್ತ ಅವರ ಖಾತೆಗೆ ಜಮಾ ಆದ ದಿನದಿಂದ 180 ತಿಂಗಳುಗಳ ಕಾಲ ಅವರು ಹಿಂಪಡೆಯುವುದಕ್ಕೆ ಅಧಿಕಾರವಿದೆ. ಆದರೆ ನಮ್ಮ ದುರದೃಷ್ಟವಶಾತ್ 1995ರಿಂದ ಈ ವಿಷಯದಲ್ಲಿ ನಮಗೆ ಮೋಸ ಆಗುತ್ತಿದೆ. ಈ ವಿಷಯದಲ್ಲೂ ಸಹ ನಮ್ಮ ಆಲ್ ಇಂಡಿಯಾ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಮುಖಾಂತರ ಕಾನೂನಿನ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಈ ಬೆನಿಫಿಟ್ ಅಂದರೆ ಈ ಸವಲತ್ತಿನ ಲಾಭವನ್ನು ಯಾರು ಪಡೆಯುತ್ತಾರೆ? ಯಾರು 1/11/1997 ಮತ್ತು ಮಾರ್ಚ್ 2000 ಮಧ್ಯದಲ್ಲಿ ಮತ್ತು 1/11/2002 ಮತ್ತು ಮೇ 2005 ಮತ್ತು 1/11/2007 ಮತ್ತು ಮೇ 2010, 1/11/2012 ಮತ್ತು ಏಪ್ರಿಲ್ 2015, 1/11/2017 ಮತ್ತು ಜಾನ್ವರಿ 2021, 1/11/2022 ಮತ್ತು ಜುಲೈ 24 ಮತ್ತು ಯಾರ್ಯಾರಿಗೆ ರೆಗ್ಯುಲೇಷನ್ 26ರ ಅಡಿ ಅವರ ಪಿಂಚಣಿ ಹೆಚ್ಚಾಗಿದೆಯೋ ಅಂತಹವರು ಮತ್ತು ಯಾರಾದರೂ ಅವರ ಪಿಂಚಣಿ ನಿವೃತ್ತಿ ನಂತರ ಪರಿಷ್ಕರಣೆ ಆಗಿದ್ದ ಪಕ್ಷದಲ್ಲಿ ಅವರೆಲ್ಲರೂ ಇದರಿಂದ, ಈ ಹೋರಾಟದಿಂದ ಲಾಭವನ್ನು ಪಡೆಯುತ್ತಾರೆ. ಉದಾಹರಣೆಗೆ 31/1/2013 ಇಸ್ವಿ ನಿವೃತ್ತಿ ಹೊಂದಿದ ಒಬ್ಬ ಅಧಿಕಾರಿ ಬೇಸಿಕ್ ಪೆನ್ಷನ್ 9ನೇ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ 30,000 ಇದ್ದ ಪಕ್ಷದಲ್ಲಿ 10ನೇ ದ್ವಿಪಕ್ಷೀಯ ಒಪ್ಪಂದದ ನಂತರ ಆ ಬೇಸಿಕ್ ಪೆನ್ಷನ್ ಅಂದರೆ ಮೂಲ ಪಿಂಚಣಿ 45,000 ರೂಪಾಯಿಗಳಾದ ಪಕ್ಷದಲ್ಲಿ ಮೂಲ ಪಿಂಚಣಿ 15,000 ರೂಪಾಯಿಗಳಷ್ಟು ಹೆಚ್ಚಾಗುತ್ತದೆ. ಅವರಿಗೆ 15,000 ರೂಪಾಯಿಗಳ 1/3 ಅಂದರೆ 5,000 ರೂಪಾಯಿಗಳನ್ನು ಅವರು ಕಮ್ಯುಟೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಕಮ್ಯುಟೇಷನ್ ಮಾಡಿಕೊಂಡ ಪಕ್ಷದಲ್ಲಿ 5,000 ರೂಪಾಯಿಗಳನ್ನು ಅವರ ಖಾತೆಗೆ ಜಮಾ ಆದ ನಂತರ, ಅಂದರೆ ಕಮ್ಯುಟೇಷನ್ ಜಮಾ ಆದ ನಂತರ 180 ತಿಂಗಳುಗಳ ಕಾಲ ತಮ್ಮ ಪಿಂಚಣಿಯಿಂದ ಕಡಿತಗೊಳಿಸಬಹುದು. ಯಾವ ದಿನ ಈ ಡಿಫ್ರೆನ್ಷಿಯಲ್ ಕಮ್ಯುಟೇಷನ್ ಅವರ ಖಾತೆಗೆ ಜಮಾ ಮಾಡುತ್ತಾರೋ ಆ ದಿನದಿಂದ 180 ತಿಂಗಳುಗಳ ಕಾಲ ಕಮ್ಯುಟೇಷನ್ ಅಮೌಂಟನ್ನು ಪಿಂಚಣಿಯಿಂದ ಕಡಿತ ಮಾಡಲು ನಮ್ಮ ಪಿಂಚಣಿಯ ಅಧಿನಿಯಮದ ಪ್ರಕಾರ ಅವಕಾಶವಿದೆ. ಆದರೆ ಬ್ಯಾಂಕುಗಳು ಒಂದು ತಪ್ಪನ್ನು ಮಾಡ್ತಿದೆ. ಬ್ಯಾಂಕುಗಳು ಏನು ಮಾಡ್ತಾ ಇದೆ, ಈ 5,000 ರೂಪಾಯಿಯನ್ನು ಅವರ ನಿವೃತ್ತಿ ದಿನ ಅಂದರೆ 31/1/2013 ಈ ಎಕ್ಸಾಂಪಲ್ ಪ್ರಕಾರ 31/1/2013ರಿಂದ ಅವರಿಗೆ ಜೂನ್ 2015ನೇ ಇಸ್ವಿಯಲ್ಲಿ, ಅಂದರೆ 1/2/2013ರಿಂದ 31/5/2015 ಇಷ್ಟು ತಿಂಗಳುಗಳ ಕಾಲ, ಅಂದರೆ 29 ತಿಂಗಳುಗಳ ಕಾಲದ 5,000 ರೂಪಾಯಿಗಳನ್ನು ಅವರಿಗೆ ಜಮಾ ಮಾಡಬೇಕಾಗಿರುವ ಅರಿಯರ್ಸ್ನಲ್ಲಿ ಇದನ್ನು ಕಡಿತಗೊಳಿಸ್ತಾರೆ. ಇದು ಕಾನೂನು ಬಾಹಿರ. ಈ ವಿಷಯದಲ್ಲೂ ಸಹ ನಾವು ಕಾನೂನಿನ ಹೋರಾಟವನ್ನು ಈ ಎಲ್ಲ ಕಾನೂನಿನ ಹೋರಾಟದಲ್ಲಿ ಯಾರು 5,000 ರೂಪಾಯಿಗಳನ್ನು ಹಿಂಪಡೆಯುತ್ತಾರೋ ಅವರಿಗೆ ಭಾಗವಹಿಸುವ ಅವಕಾಶವಿರುವುದಿಲ್ಲ. ಏಕೆಂದರೆ ಅವರು ಕಮ್ಯೂನಿಗೆ ಕೊಟ್ಟಿರುವ ಅನುಮತಿಯನ್ನು ಹಿಂಪಡೆದಿದ್ದಾರೆ. ಹೀಗಾಗಿ ಯಾರಾದರೂ ಹಿಂಪಡೆಯುವ ಮೊದಲು ಅದರಿಂದ ಆಗುವ ಲಾಭ ಮತ್ತು ನಷ್ಟವನ್ನು ಸಂಪೂರ್ಣವಾಗಿ ಆಲೋಚನೆ ಮಾಡಿ ಹಿಂಪಡೆಯಬೇಕೆಂದು ನಾವು ಕೋರುತ್ತೇವೆ. ಹಲವು ಸದಸ್ಯರಲ್ಲಿ ಇರತಕ್ಕಂತಹ ಮತ್ತೊಂದು ಪ್ರಶ್ನೆ ಏನೆಂದರೆ, ಯಾಕೆ ಕೇಸ್ ನಂಬರ್
ಇತ್ಯಾದಿ ವಿಷಯಗಳನ್ನು ಕಾನೂನಿನ ಹೋರಾಟದಲ್ಲಿ ಭಾಗವಹಿಸಿರುವ ವ್ಯಕ್ತಿಗಳಿಗೆ, ಸದಸ್ಯರುಗಳಿಗೆ ಕೊಡುತ್ತಿಲ್ಲ ಎಂಬುದು. ನಾವು ಕೇಸಿನ ವಿವರಗಳನ್ನು ಕೊಡದಿರಲು ಮುಖ್ಯ ಕಾರಣ ನಮ್ಮ ಕಮ್ಯೂನಿನ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸ ಮತ್ತು ನಂಬಿಕೆಯನ್ನು ಹೊಂದಿರತಕ್ಕಂತಹ ಸದಸ್ಯರುಗಳ ಹಿತಾಸಕ್ತಿಯನ್ನು ಕಾಪಾಡಲು. ಯಾವ ಸದಸ್ಯರುಗಳಿಗೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವಿಲ್ಲವೋ ಅಂತಹವರಿಗೆ ಈ ವಿವರಗಳನ್ನು ಕೊಟ್ಟು ನಮ್ಮ ಕಮ್ಯೂನಿನ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಟುಕೊಂಡಿರತಕ್ಕಂತಹ ಸದಸ್ಯರ ಹಿತಾಸಕ್ತಿಗೆ ಧಕ್ಕೆಯನ್ನು ತರುವುದಕ್ಕೆ ನಮ್ಮ ಆತ್ಮಸಾಕ್ಷಿ ಅನುಮತಿ ಕೊಡುವುದಿಲ್ಲ. ದಯವಿಟ್ಟು ನಂಬಿ, ಯಾರು ನಮ್ಮ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೋ ಅವರ ವಿಶ್ವಾಸಘಾತಕ ಕಾರ್ಯವನ್ನು ನಮ್ಮ ಕಮ್ಯೂನು ಮಾಡುವುದಿಲ್ಲ. ಈ ದೃಷ್ಟಿಯಿಂದ ನಾವು ಕಾನೂನಿನ ಹೋರಾಟದ ಯಾವುದೇ ವಿಷಯವನ್ನು ನಾವು ತಿಳಿಸುತ್ತಿಲ್ಲ. ಆದರೆ ಯಾವಾಗ ಈ ಆಗುಹೋಗುಗಳು ನಡೆಯುತ್ತವೋ, ಕೇಸಿನಲ್ಲಿ ಮುಂದುವರಿಕೆ ಆಗುತ್ತದೋ ಅಂತಹ ಸಂದರ್ಭದಲ್ಲಿ ನಾವು ವಿಷಯವನ್ನು ಶತಾಯುವಿನ ಮೂಲಕ ಆಗಿಂದಾಗೆ ತಿಳಿಸುತ್ತಿದ್ದೇವೆ. ಕೇಸಿನ ಸಂಖ್ಯೆ ಮತ್ತು ಇನ್ನಿತರ ವಿಷಯಗಳನ್ನು ಕೊಟ್ಟ ಪಕ್ಷದಲ್ಲಿ ಯಾವ ತರಹ ತೊಂದರೆ ಆಗಬಹುದೆಂದು ಮೈಸೂರು ಬ್ಯಾಂಕ್ ಶತಾಯುವಿನ ಆಗಸ್ಟ್ ಸಂಚಿಕೆಯಲ್ಲಿ ತಿಳಿಸಿದ್ದೇವೆ. ಈಗ ನಾನು ಅಲ್ಲಿ ಬರೆದಿರ್ತಕ್ಕಂತಹ ವಿಷಯವನ್ನು ಓದುತ್ತೇನೆ. ದಿ ಜನರಲ್ ಸೆಕ್ರೆಟರಿ ಆಲ್ಸೋ ಪ್ರೊವೈಡೆಡ್ several examples of providing information with regard to court cases causing damages. The examples provided are 100% DA case, Singla's pension updation case, contempt petitions filed in Supreme Court, etc. He also explained how not providing details of cases has helped. He provided examples of case fought by commune on behalf of its members in VRS 5 years and 16161684 cases. These are outstanding example for possible damages when information shared or prevention of damages when information not shared. ಕೇಸಿನ ವಿವರಗಳನ್ನು ಕೊಟ್ಟಾಗ ಆಗಬಹುದಾದಂತಹ ತೊಂದರೆ ಮತ್ತು ಅನುಕೂಲಗಳನ್ನು ಈ ಮೂರೂ ಉದಾಹರಣೆಗಳ ಮೂಲಕ ನಾವು ತಿಳಿಸಿದ್ದೇವೆ. ಈ ವಿವರಗಳನ್ನು ತಿಳಿಸಿದ್ದಾಗಿಯೂ ಯಾರಾದರೂ ಕೇಸ್ ನಂಬರ್ ಇತ್ಯಾದಿಗಳನ್ನು ಕೇಳಿದ ಪಕ್ಷದಲ್ಲಿ ಅವರ ಉದ್ದೇಶ ಸದುದ್ದೇಶವಲ್ಲ, ಅದು ದುರುದ್ದೇಶಪೂರಿತವಾಗಿದೆ. ಯಾರು ಪ್ರಚೋದನೆ ಮಾಡುತ್ತಿದ್ದಾರೋ ಈ ವಿಷಯದಲ್ಲಿ ಅವರು ನಮ್ಮ ಕಮ್ಯೂನಿನ ಹಿತಶತ್ರುಗಳೆಂದು ಭಾವಿಸಿ ಅವರು ಹೇಳುವ ಸಲಹೆ ಸೂಚನೆಗಳನ್ನು ಯಾರೂ ಪಾಲಿಸದೆ ನಿರಾಕರಿಸಬೇಕೆಂದು ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಸದಸ್ಯರಲ್ಲಿ ಯಾರಿಗಾದರೂ ನಮ್ಮ ಬದ್ಧತೆ ಬಗ್ಗೆ, ನಮ್ಮ ಕಾನೂನಿನ ಹೋರಾಟದ ಬಗ್ಗೆ ಅಥವಾ ನಮ್ಮ ಹಣದ ವ್ಯವಹಾರದ ಬಗ್ಗೆ ಯಾವುದಾದರೂ ಅನುಮಾನವಿದ್ದ ಪಕ್ಷದಲ್ಲಿ ನಮ್ಮ ಕಚೇರಿಗೆ ಬರಬೇಕೆಂದು, ಬಂದು ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಅಥವಾ ಕಾನೂನಿನ ವಿಷಯದಲ್ಲಿ ನಮ್ಮ ಕಮ್ಯೂನಿನ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ತಮಗಿರತಕ್ಕಂತಹ ಎಲ್ಲ ಅನುಮಾನಗಳನ್ನು ಹೋಗಲಾಡಿಸಿಕೊಂಡು ತಮಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ಹೋಗಬೇಕೆಂದು ಕೋರಿಕೊಳ್ಳುತ್ತೆ. ಯಾರು ನಮ್ಮ ಕಚೇರಿಗೆ ಬರಲಾಗುವುದಿಲ್ಲವೋ ಅಂತಹವರು ಫೋನಿನ ಮುಖಾಂತರ ನಮ್ಮ ಕಮ್ಯೂನಿನ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ಎಲ್ಲ ಮಾಹಿತಿ ಮತ್ತು ವಿವರಗಳನ್ನು ಪಡೆದು ತಮಗಿರುವ ಅನುಮಾನಗಳನ್ನು ಹೋಗಲಾಡಿಸುವಂತೆ ಮತ್ತು ತಮಗಿರುವ ಯಾವುದೇ ಪ್ರಶ್ನೆಯನ್ಗೆ ಉತ್ತರವನ್ನು ಕಂಡುಕೊಳ್ಳುವಂತೆ ಮಾಡಬೇಕೆಂದು ನಾವು ನಮ್ಮ ಕಮ್ಯೂನಿನ ಕಚೇರಿ ಇಂತಹ ಎಲ್ಲ ಸದಸ್ಯರುಗಳಿಗೆ
ಎಲ್ಲ ಸದಸ್ಯರುಗಳಿಗೆ ಸದಾ ತೆರೆದಿರುತ್ತದೆ. ನಮ್ಮ ಎಲ್ಲ ವ್ಯವಹಾರಗಳು ಕಾನೂನಿನ ಹೋರಾಟದಲ್ಲಿ ಕೇಸಿನ ನಂಬರ್ ಇತ್ಯಾದಿ ವಿಷಯಗಳನ್ನು ಬಿಟ್ಟು ಈ ಸಂಪೂರ್ಣ ವಿವರಗಳನ್ನು, ಸಂಪೂರ್ಣ ಅಂಶಗಳನ್ನು ತಿಳಿಸಿಕೊಡುತ್ತೇವೆ. ನಮ್ಮ ಕಾನೂನಿನ ಹೋರಾಟದ ವಿಷಯದಲ್ಲಿ ಹಲವಾರು ವಿಷಯಗಳನ್ನು, ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಂಬಿಕೆ ಇರುವಂತಹ ನಮ್ಮ ಸದಸ್ಯರ ಹಿತಾಸಕ್ತಿಯನ್ನು ಕಾಪಾಡುವುದು. ಮಿತ್ರರೇ, ಗಮನವಿರಲಿ, ನಮ್ಮ ಏಳಿಗೆಯನ್ನು ಸಹಿಸದವರು ಮತ್ತು ನಮ್ಮ ಕಮ್ಯೂನಿನ ಸದಸ್ಯರೇ ಅಲ್ಲದವರು ಮತ್ತು ಇನ್ನು ಕೆಲವರು ನಮ್ಮ ಮೈಸೂರು ಬ್ಯಾಂಕಿಗೆ ಸಂಬಂಧ ಪಡೆದವರು ಕಮ್ಯೂನಿನ ಏಳಿಗೆಯನ್ನು ಸಹಿಸದೆ ಅಥವಾ ತಮಗೆ ಈ ಹೋರಾಟದ ಲಾಭ ಬರುವುದಿಲ್ಲವೆಂದು ನೆನೆದು ನಮ್ಮ ಸದಸ್ಯರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ಕಳೆದ 25 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಕಮ್ಯೂನಿನ ಹೋರಾಟ ಮತ್ತು ನಡವಳಿಕೆಯನ್ನು ನೋಡಿರ್ತಕ್ಕಂತಹ ನಮ್ಮ ಸದಸ್ಯರು ಸಂಪೂರ್ಣ ವಿಶ್ವಾಸವನ್ನು ಹೊಂದಿ ಮುನ್ನಡೆಯುತ್ತಾರೆ ಎಂಬುದು ನಮ್ಮ ನಂಬಿಕೆ. ನಾವು ನಮ್ಮ ಸದಸ್ಯರನ್ನು ನಂಬುತ್ತೇವೆ, ಸದಸ್ಯರು ನಮ್ಮನ್ನು ನಂಬುತ್ತಾರೆಂದು ಭಾವಿಸಿ ಮತ್ತೊಮ್ಮೆ ನಮ್ಮ ಕಮ್ಯೂನಿನ ಆಫೀಸಿಗೆ ಅಂದರೆ ಕಚೇರಿಗೆ ಬಂದು ಅಥವಾ ಫೋನಿನ ಮುಖಾಂತರ ಎಲ್ಲ ಅನುಮಾನಗಳನ್ನು ಹೋಗಲಾಡಿಸಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುತ್ತೀರಿ ಅಂತ ಭಾವಿಸಿ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳುತ್ತಿದ್ದೇನೆ. ಕೆಲವು ಸಮಯಗಳನ್ನು ನಮ್ಮೊಡನೆ ಕಳೆದಿದ್ದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ವಂದನೆಗಳು.